ಇದ್ದಾಗ ಮರಿದೆ ನೋಡಿ, ಮಿಸ್ ಮಾಡಿದೆ, ಪ್ಲೀಸ್. ಬಜ್ಜಿನ ಬೋಂಡನ ಇದು ಬಜ್ಜಿ ಮಾಡ್ತಾ ಇದ್ದಾರೆ ನೋಡಿ. ಇದು ಅಟ್ಟದ ಮನೆ, ಇಲ್ಲೆಲ್ಲ ತರಕಾರಿಗಳು ಹಪ್ಪಳ ಗಿಪ್ಪಳ ಎಲ್ಲ ಇಟ್ಕೊಂತಾರೆ. ಅಲ್ಲೂ ಬೇಕಾದ್ರೆ ಮಲ್ಕೋಬೋದು. ಅಯ್ಯೋ ಥ್ಯಾಂಕ್ ಯು. ನಮ್ಮಮ್ಮ ಮದ್ವೆಗೆ ಮಾಡಿದ್ದೀರಾ ಅಕ್ಕ? ಮದ್ವೆಗೆ ಮಾಡ್ಬಿಟ್ಟಿದ್ದಾರೆ ಡಾರ್ಲಿಂಗ್ಸ್. ಎಲ್ರ ಮನೇಲೂ ಅಪ್ಪ ಅಮ್ಮದಿರು ಬೇಗ ರೆಡಿಯಾಗಿ ಮಕ್ಕಳನ್ನ ಬರ್ರು 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 ಅಂತ ಕರಿತಾ ಇರ್ತಾರೆ. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬೇನೋ. ಡಾರ್ಲಿಂಗ್ಸ್ ಬರ್ಡೇ ಫಂಕ್ಷನ್ಗೆ ನಾವು ಹುಡುಗರು ನೋಡಿ ಎಷ್ಟು ಬೇಗ ರೆಡಿಯಾಗಿ ನಿಂತಿದ್ದೀವಿ. ಇವಳು ಇವಾಗ ಬರ್ತಾ ಇದ್ದಾಳೆ. ಇಲ್ಲಿ ನೋಡಿ, ನಮ್ಮಮ್ಮನೂ ಅಕ್ಕನೂ ಇನ್ನೂ ರೆಡಿ ಆಗ್ತಾನೇ ಇದ್ದಾರೆ. 2 ಅವರಿಂದ ರೆಡಿ ಆಗ್ತಾನೆ ಇದ್ದಾರೆ. ನಮ್ಮ ಚಿಟ್ಟು ಪರವಾಗಿಲ್ಲ. ಚಿಟ್ಟು ನೋಡಿ, ಚಿಟ್ಟು ಮತ್ತೆ ನಾನು ಒಂದೇ ಥರ ಎಷ್ಟು ಬೇಗ ರೆಡಿ ಆಗಿಬಿಟ್ಟಿದ್ವಿ. ಬೇಗ ಇವಳು ನೋಡಿ, ಇವಳು ಮದುವೆ ಹೆಣ್ಣಿಗಿಂತ ಲೇಟಾಗಿ ರೆಡಿ ಆಗಿದ್ದಾಳೆ ಅಂತ ಕೇಳಿದ್ದು. ಇಲ್ಲ ಅಲ್ವಾ, ಬಂದಿಲ್ಲ ನೋಡಿ. ಒಂದು ನಿಮಿಷ ನೋಡ್ತೀನಿ ನೋಡಿ. ಡಾರ್ಲಿಂಗ್ಸ್ 5ನೇ ಕ್ಲಾಸ್, ಈಗಲೇ ಡಾರ್ಕ್ ಸರ್ಕಲ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ. ಆಯ್ತಪ್ಪ 6ನೇ ಕ್ಲಾಸ್ ಆಯ್ತು, 6th ಸ್ಟ್ಯಾಂಡರ್ಡ್ಗೆ ಡಾರ್ಕ್ ಸರ್ಕಲ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ. ನಮ್ಗೆ 27 ಆದರೂ ನಾವು ಡಾರ್ಕ್ ಸರ್ಕಲ್ಲು ಹಾಳು ಮುಳು ಬಗ್ಗೆ ಏನು ಯೋಚನೆ ಮಾಡಲ್ಲ. ಮುಖನೇ ತೊಳೆಯಲ್ಲ. ಒಂದೊಂದು ದಿನ ಹಂಗೆ ಹೋಗ್ಬಿಡ್ತೀವಿ. ಸುಮ್ಮನೆ ಅಂತ ಡಾರ್ಲಿಂಗ್ಸ್, ನಿಜ ಅಲ್ಲ, ತೊಳಿತೀನಿ. ಅಪ್ಪ ಇವಾಗ ಬರ್ತೀರಾ ಬರಲ್ವ? ಎಲ್ಲ ಒಂದೊಂದು ರೂಮ್ಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಡಾರ್ಲಿಂಗ್ಸ್. ಅಲ್ಲಿ ಅಮ್ಮ ಮತ್ತು ಅಕ್ಷತ ರೆಡಿ ಆಗ್ತಾ ಇದ್ದಾರೆ. ಈ ರೂಮಲ್ಲಿ ಚಿಟ್ಟೆ ಮತ್ತು ಶರಣ್ಯ ಇದ್ದಾರೆ. ನಾನು ಹಾಲಲ್ಲಿದ್ದೀನಿ. ಈಗ ಬಂದ್ಬಿಟ್ಟು ಹಾಲಲ್ಲೇ ಇದ್ದೀನಿ ಅಂದ್ಬಿಟ್ರೆ ಅಯ್ಯೋ, ಏನು ಸಡನ್ ಆಗಿ ಲವ್ ಆಗಿದೆ? ಏನು ಸಡನ್ ಆಗಿ ಲವ್ ಆಗ್ತಿದ್ಯಾ ನಿಂಗೆ? ಮೂಡು ಕರೆಕ್ಟಾಗಿ ರೆಡಿ ಆಗ್ತಾ ಇದೆಯಾ? ಪರ್ಫೆಕ್ಟ್. ಏನಪ್ಪ? ಹಾಂ ಹೇಳು. ಅಯ್ಯೋಯ್ಯೋ, ಯಾಕೆ ಕೂಸು ಮಟ್ಟ ಮಾಡ್ಕೊಂಡು ಹೋಗ್ಬೇಕಾ? ಏನ್ ಅನ್ಕೊಂಡಿದ್ರ ನೀವಿಬ್ರು? ನನ್ನ ಆನೆ ಬಂತೊಂದ ಆನೆ ಅಲ್ಲ, ಇದು ಆನೆ ನಿತ್ಕೊಂಡು ಹೋಗ್ತಾ ಇದ್ದೀನಿ. ಆನೆನ ಈ ಕಡೆ ಒಂದು ಇಲಿ ಬರ್ತಾ ಇದೆ ಅಂತ. ತೆಗೆಯಪ್ಪ ಡೋರ್ನ, ಹೋಗೋಣ ಬನ್ನಿ ಡಾರ್ಲಿಂಗ್ಸ್. ಅವ್ರು ಎಷ್ಟೊತ್ತಿಗಾದ್ರೂ ಬರ್ಲಿ, ನಾವು ಹೋಗ್ಬೇಡ. ಕಾರ್ಕಿ ತಗೋಬಾ ಬೇಬಿ. ಸಿಯಾಸ್ ಇನೋವಾ ಬೇಡ, ಸಿಯಾಸ್. ಓಕೆ ಡಾರ್ಲಿಂಗ್ಸ್, ಲೆಟ್ಸ್ ಗೋ, ಬನ್ನಿ. ಎಲ್ರ ಮನೇಲೂ ಅಪ್ಪ ಅಮ್ಮದಿರು ಬೇಗ ರೆಡಿಯಾಗಿ ಮಕ್ಕಳನ್ನ ಬರ್ರು 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 ಅಂತ ಕರಿತಾ ಇರ್ತಾರೆ. ನಮ್ಮ ಮನೇಲಿ ನಾನು ರೆಡಿಯಾಗಿ ನಮ್ಮ ಅಮ್ಮನ್ನ ನಮ್ಮ ಅಕ್ಕನ್ನ ಈ ಚಿಲ್ಟೆ ಪಿಲ್ಟೆಗಳನ್ನ ಕರಿಬೇಕು. ಬಂದ್ರು ಬಂದ್ರು ಅಂತ. ಏಯ್, ಮನೆ ಮುಂದೆ ಹಂಗೆಲ್ಲ ಮಾಡಬಾರ್ದು. ಪುನರ್ ಏನೋ ಅದು ಇರು, ಮಾಡ್ತೀನಿ. ಎಲ್ರಿಗೂ ಗೊತ್ತಾಗ್ಲಿ ನೀನು ಹೇಗೆ ಅಂತ, ಎಂಥವನಂತ. ಹೋಗ್ಲಿ ಮಾಡೋ, ಸಮಾಧಾನವಾಗಿ ಮಾಡಾಯ್ತು, ತೋರ್ಸಲ್ಲ. ಇರ್ಲಿ, ಸಮಾಧಾನವಾಗಿ ಮಾಡೋ, ತೋರ್ಸಲ್ಲ. ನಮ್ಮಮ್ಮನೂ ಅಕ್ಷತನೇ ಲೇಟ್. ಅವರಿಂದನೇ ಪ್ರತಿ ಸಲ ಪ್ರತಿ ಫಂಕ್ಷನ್ ನಾವು ಲೇಟಾಗಿ ಹೋಗೋದು. ಆಮೇಲೆ ಇವಳಿಂದ ಹಂಗಾರೆ ಆಯ್ತು. ಓಕೆ ಓಕೆ ಡಾರ್ಲಿಂಗ್ಸ್, ಆಮೇಲೆ ಮಾಡ್ತೀನಿ. ಟಾಟಾ ಬಾಯ್. ಆಮೇಲೆ ನಮ್ಮ ಅಮ್ಮ ಬೈಯದ್ನೆಲ್ಲ ಕೇಳಿಸ್ಕೊಳಕ್ಕಾಗಲ್ಲ, ಬೀಪ್ ಹಾಕಕ್ಕೆ ನಮಗೂ ಆಗಲ್ಲ. ಟಾಟಾ ಬಾಯ್, ಸಿ ಯು. ಓಡ್ ಬರ್ತಾವಳು ಡೌರಾಣಿ. ಹೆಂಗ್ ಬರ್ತಾವಳು ನೋಡಿ. ಕಮಾನ್ ಕಮಾನ್ ಕಮಾನ್. ಬಂದ್ಬಿಡಕ್ಕ. ಓಕೆ ಡಾರ್ಲಿಂಗ್ಸ್, ಜಸ್ಟ್ ಬಂದ್ವಿ. ನಮ್ಮ ಅಣ್ಣ ಯಾರ ಜೊತೆ ನಾವು ಮಾತಾಡ್ತಾ ಇದ್ದಾರೆ. ಅರೇಂಜ್ಮೆಂಟ್ ನೋಡಿ ಯಾವ ಥರ ಇದೆ. ಲಿಶು ಬರ್ಡೇಗೆ ವಾವ್, ಲಿಶಾಂತ್ ಅಂತ ನೇಮಿಂಗ್ ಇದೆ. ಬಲೂನ್ಸ್ ಎಲ್ಲ ಸಖತ್ತಾಗಿ ರೆಡಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೈಟ್ಗೆ ಸಖತ್ತಾಗಿ ಕಾಣಿಸ್ತದೆ ಆ್ಯಕ್ಚುಲಿ ಅದು. ವಾವ್, ಎಸ್ಥೆಟಿಕ್ ಆಗಿದೆ ಅಲ್ಲ. ಓ, ಇಲ್ಲೆಲ್ಲ ಬಲೂನ್ಸ್ ಹಾಕ್ಬಿಟ್ಟಿದ್ದಾರೆ. ನೈಸ್ ನೈಸ್ ನೈಸ್, ವೆರಿ ಗುಡ್. ಆ್ಯಕ್ಚುಲಿ ಸಖತ್ತಾಗಿದೆ ಅಲ್ಲ ಡಾರ್ಲಿಂಗ್ಸ್. ಇಬ್ಬರು ಒಂದೇ ಥರ ಕಾಣಿಸ್ತಾ ಇದ್ದೀರಾ, ಅಮ್ಮ ಮಗಳಿಬ್ರು. ಬಟ್ ಡಾರ್ಲಿಂಗ್ಸ್, ನಮ್ಮ ಅಮ್ಮನ ಮಗಳು ಶ್ರುತಿ ಅಕ್ಕ ಇಬ್ಬರು ಒಂದೇ ಥರ ಇದ್ದಾರೆ ತಾನೆ. ಇವ್ರು ಅವಳು ಮಗಳು. 3 ಜನ್ರೇಷನ್ ಇದೆ. ಫಸ್ಟ್ ಜನ್ರೇಷನು, ಸೆಕೆಂಡ್ ಜನ್ರೇಷನು, ಇವಾಗಿನ ಜನ್ರೇಷನು, ಇದು ಅಷ್ಟೇ. ಈ ನೆಕ್ಸ್ಟ್ ಜನ್ರೇಷನ್ ಅಲ್ಲ. ಇವಳು ಮಗಳು ಬಂದರೆ ನೆಕ್ಸ್ಟ್ ಜನ್ರೇಷನ್. ಒಳ್ಳೇದಾಗಲಿ ಸರ್. ನಮಸ್ತೆ. ನಮಸ್ತೆ. ಮೊಮ್ಮಗನ ಬರ್ಡೇ ಏನು ಹೇಳ್ತೀರಾ? ಆಲ್ ದಿ ಬೆಸ್ಟ್ ಅಂತ ಹೇಳ್ತೀವಿ. ಆಲ್ ದಿ ಬೆಸ್ಟ್ ಅಂತೀರಾ? ಹೌದು. ನನ್ನ ಫಂಕ್ಷನ್ಗೆ ಆಯ್ತು ಬಿಡ, ನೀನ್ ಫಂಕ್ಷನ್ ಎಷ್ಟು ಅಂತ ಪ್ರಮೋಟ್ ಮಾಡ್ತೀಯಾ? ನಾನು ಪ್ರಮೋಟ್ ಮಾಡ್ತಿಲ್ಲ, ಜಸ್ಟ್ ಹೇಳಿ. ಫಂಕ್ಷನ್ 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 ಎಕ್ಸಾಂಪಲ್ ತಗೊಂಡಿದ್ದು ನೀನೇ. ಇವಳೇನಾದ್ರೂ ಮಾರ್ಕೆಟಿಂಗ್ ಟೀಮಿಗೆ ಬಂದ್ಬಿಟ್ರೆ ಮುಗ್ದೋಯ್ತು. ಕಾಲಿಟ್ರೆ ಪ್ರಮೋಷನ್ ಮಾಡ್ಬೇಕು ಇವಳು, ಇಲ್ಲಾಂದ್ರೆ ಆಗಲ್ಲ. ಇವಳಿಗೆ ಸಮಾಧಾನ ಆಗಲ್ಲ. ಓಕೆ,
ಅಲ್ಲ ಅರೇಂಜ್ಮೆಂಟ್ ಅಂತೂ ಸಖತ್ತಾಗಿದೆ. ಬರ್ಡೇ ಬಾಯ್ನ ನೋಡೋಣ ಬನ್ನಿ. ಬರ್ಡೇ ಬಾಯ್ ಯಾವ ಥರ ರೆಡಿ ಆಗಿದ್ದಾನೆ ಅಂತ ನೋಡಿ. ಅಡುಗೆ ಮನೆಯಲ್ಲಿ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ. ನಮ್ಮ ಅಕ್ಕ ಬಂದಿದ್ದಾರೆ, ನಂದಿನಿ ಅಕ್ಕ, ಪಲ್ಲವಿ ಅಕ್ಕ ನಾಗಲೇ ಪರಿಚಯ ಮಾಡಿಸಿದ್ದೀನಿ. ಇಬ್ಬರು ಸೇರಿಕೊಂಡು ಓ ಮೈ ಗಾಡ್ ಬಜ್ಜಿನ ಬೋಂಡನ ಅಕ್ಕ ಇದು ಬಜ್ಜಿ ಮಾಡ್ತಾ ಇದ್ದಾರೆ. ಬೋಂಡ ಮಾಡ್ತಾ ಇದ್ದಾರೆ. ಆಗಲೇ ತಿಂತಾ ಇದೆಯಾ ನಿನಗೆ ಏನು ಅನ್ಸಲ್ವಾ? ಸೌತೆಕಾಯಿ ತಿಂತಾ ಇದ್ದೀರಾ? ಯಾವ ತರ ಪಲ್ಲವಿ ಅಕ್ಕ ನೋಡಕ್ ಮಾತ್ರ ಈ ತರ ಇನ್ನ ಹೋಗು ಯಾವ್ದ್ರಲ್ಲಿ ಪಲಾವ್ ಮಾಡಿದ್ದಾರೆ ಅಂತ. ಪಲ್ಲವಿ ಅಕ್ಕ ನೀವು ಮಾಡಿರೋದ ಪಲಾವು? ಬನ್ನಿ ಮತ್ತೆ ತೋರಿಸಿ. ನಮ್ಮ ಪಲ್ಲು ಅಕ್ಕ ಇವತ್ತು ಪಲಾವ್ ಮಾಡಿದ್ದಾರೆ. ಬನ್ನಿ ನೋಡೋಣ. ಫಸ್ಟ್ ಟೈಮ್ ನಮ್ಮ ಅಕ್ಕನ ಮದ್ವೆಗೆ ಮಾಡಿದ್ದೀರಾ ಅಕ್ಕ? ಮದ್ವೆಗೆ ಮಾಡಿಬಿಟ್ಟಿದ್ದಾರೆ ಡಾರ್ಲಿಂಗ್ಸ್. ಎಲ್ಲಿ ಕ್ಯಾಟ್ರಿಂಗ್ ಕೊಟ್ರೆ ಮಾಡ್ತಾರಲ್ಲ ಆ ಥರ ಮಾಡಿದ್ದೀರಾ? ಸೀರಿಯಸ್ ಆಗಿ ನೀವು ಮಾಡಿದ್ದ? ಇಷ್ಟು ಜನಕ್ಕೆ ಮಾಡಕ್ ಬರುತ್ತಾ? ಹಾಂ, ನೀವು ಎಷ್ಟು ಜನಕ್ಕಾಗುತ್ತೆ? 25 ಜನಕ್ಕೆ ಮಾಡಿದ್ದೀರಾ ಅಕ್ಕ? ವೆರಿ ಗುಡ್, ಸೂಪರ್ ಅಕ್ಕ. ಹಾಯ್ ಮಗನೇ, ಹ್ಯಾಪಿ ಬರ್ಡೇ ಡೂಡ್, ಹ್ಯಾಪಿ ಬರ್ಡೇ. ನಿನ್ನ ಬರ್ಡೇನ ನೋಡಿ ಎಲ್ಲ ಹೆಂಗ್ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ಹೇಳು ಎಲ್ರಿಗೂ. ಬರ್ಡೇ ಬಂಪ್ಸ್ ಅಲ್ವಾ? ಬರ್ಡೇ ಬಂಪ್ಸ್ ಕೊಡೋಣ ಅವನಿಗೆ. ಹಾ ನಿಜ, ಅಕ್ಷತ ಅದೇ ಹೇಳಿ ಕಳ್ಸಿದ್ದು. ಪಲ್ಲವಿ ಅಕ್ಕ ಮಾಡಿರೋದು ಅಂದಾಗಲೇ ಶಾಕ್ ನಾನು. ಅಷ್ಟು ಜನಕ್ಕೆ ಓ ಮೈ ಗಾಡ್. ಪಲಾವ್ ಸೂಪರಾ? ಅವ್ರಿಗೆಲ್ಲರಿಗೂ ಮೇಂಟೈನ್ ಮಾಡೋದು ಎಲ್ಲ ಮಾಡೋದಕ್ಕೆಲ್ಲ ಚೆನ್ನಾಗಿ ಮಾಡ್ತಾರೆ. ನಮ್ಮ ಮನೇಲಿ ಡಾರ್ಲಿಂಗ್ಸ್ ಜಸ್ಟ್ ನಮ್ಮ ಮನೆಯವ್ರು ಯಾರೂ ಇಲ್ಲ. ಯಾರು ಅಂದ್ರೆ ಯಾರು ಇಲ್ಲ, 25 ಜನ ಇದ್ದೀವಿ. ಸುಮ್ಮನೆ ಬರೀ ಮನೆಯವರು ಚಿಕ್ಕದಾಗಿ ಮಾಡೋದಕ್ಕೆ. ಇನ್ನು ತುಂಬಾ ಇದು ಇಲ್ಲ, ಬರೀ ಇಲ್ಲಿ ಇರೋರು, ಬರೀ ಇಲ್ಲಿ ಅಕ್ಕಪಕ್ಕದ ಮನೆಯವ್ರು ಇರೋರೆ 25 ಜನ ಇದ್ದೀವಿ. ಶಿವ ಅಲ್ವಾ? ಇನ್ನ ಎಲ್ರು ಕರೆದ್ಬಿಟ್ರೆ ಅಕ್ಕ ಫುಲ್ ನೀವು ಇನ್ನ ದೊಡ್ಡದು ಮಾಡ್ಬೇಕಾಗುತ್ತೆ. ಈಗ ನೋಡಿ ಬಜ್ಜಿ ಇದೆ. ಬಜ್ಜಿನ ಬೋಂಡನ ಇದು? ನಿನ್ನೆಲ್ಲ ಕೇಳಿದ್ದು ಅದನ್ನ, ನೀನ್ ಬೋಂಡನೇ ಗೊತ್ತು. ಹೆಂಗಿದ್ಯಾ ನೋಡೆ. ನಾನ್ ಹೆಂಗಿದ್ದೀನಿ, ನೀನ್ ಹೆಂಗಿದ್ಯಾ ನೋಡೆ. ಗೊತ್ತು. ಇವಾಗ ನಂದಿನಿ ಅಕ್ಕ ಬಜ್ಜಿ ಮಾಡಿದ್ದಾರೆ. ನಂದಿನಿ ಅಕ್ಕನ ಕೈ ಬಜ್ಜಿನ ಫಸ್ಟ್ ಟೈಮ್ ತಿಂತಾ ಇದ್ದೀನಿ. ನೋಡೋಣ ಹೆಂಗಿದೆ ಟೇಸ್ಟ್ ಅಂತ. ಸೂಪರ್ ಇದೆ ಬಜ್ಜಿ. ಮಾಡೋದನ್ನ ನೋಡಿ ನಾನು ಮಾಡ್ತೀನಿ ಅಂತ ಅನ್ಕೊಂಡು ಟ್ರೈ ಮಾಡ್ತಿದ್ದೆ, ಬರಲ್ಲ ಅಂತ ಹೇಳ್ಕೊತಿರ್ಲಿಲ್ಲ. ಹೌದಾ? ನೋಡಿ ಡಾರ್ಲಿಂಗ್ಸ್, ಬಜ್ಜಿ ಮಾತ್ರ ಸಕ್ಕತ್ತಾಗಿದೆ. ಎಷ್ಟು ಜನಕ್ಕೆ ಮಾಡಿದ್ದಾರೆ ನೋಡಿ? 25 ಜನಕ್ಕೆ ಬಜ್ಜಿ ಮಾಡಿದ್ದಾರೆ ನಮ್ಮ ಅಕ್ಕ. ಅಯ್ಯೋಯ್ಯೋ, ಇನ್ನೂ ಅಷ್ಟಿದೆ ಅಲ್ಲ ಡಾರ್ಲಿಂಗ್ಸ್. ನೋಡಿ ಡಾರ್ಲಿಂಗ್ಸ್, ಇಲ್ಲಿ ಕ್ಯಾಪ್ಸ್ ಇದೆ, ಪ್ಲೇಟ್ಸ್ ಇದೆ, ಕೇಕ್ ಇದೆ, ಇನ್ನೊಂದು ಕೇಕ್ ಇದೆ. ಅಲ್ಲಿ ಓ ಮೈ ಗಾಡ್, ಅವ್ನಿಗೆ ಜಾಮೂನ್ ಇಷ್ಟ ಅಂತ ಜಾಮೂನ್ಸ್ ಇದೆ, ಚಿಪ್ಸ್ ಇದೆ. ಫುಲ್ ಬ್ಯಾಟಿಂಗ್ ಇವತ್ತು ಅಲ್ವಾ ಅಕ್ಕ? ಫುಲ್ ಬ್ಯಾಟಿಂಗ್. ಆಟಾಡ ಕೇಕ್ ರಿವೀಲ್ ಆಗೋಯ್ತಿಲ್ಲೇ. ಹ್ಯಾಪಿ ಬರ್ಡೇ ಶಾಂತ್. ಎಸ್ ನೋಡಿ, ಬರೀ ನಮ್ಮ ಮನೆಯವ್ರು ತಿನ್ನೋದಕ್ಕೆ ಒಂದು ದೊಡ್ಡ ಕವರ್ ಚಿಪ್ಸ್ ಇದೆ, ಸಾರಿ ಚೀಲ ಚಿಪ್ಸ್ ಇದೆ. ಇದು ಹಂಚೋದಕ್ಕೆ ಕೇಕು, ಅದು ಅವ್ನು ಕಟ್ ಮಾಡೋದಕ್ಕೆ. ನಮ್ಮಮ್ಮ ಏನು ಮಾಡ್ತಾ ಇದೆಯಾ ಮಮ್ಮಿ ನೀನು? ಏನು ನೋಡ್ತಾ ಇದ್ದಿ? ತಿನ್ನೋದನ್ನ ನೋಡ್ತಾ ಇದ್ದಿಲ್ಲ, ತಿನ್ನಕ್ಕೆ ಬಂದಿದ್ಯಾ ನೀನು? ಜಾಮೂನ್ ತಿನ್ಬಿಡ್ಬೇಕು ಒಟ್ಟಲ್ಲಿ. ನಿನಗೂ ಜಾಮೂನ್ ಇಷ್ಟ. ನಮ್ಮ ಮನೇಲಿ ಜಾಮೂನ್ ಇಷ್ಟಪಡೋರು ಬೇಜಾನ್ ಜನ ಇದ್ದಾರೆ ಡಾರ್ಲಿಂಗ್ಸ್, ನಿಜವಾಗ್ಲು. ಹಾಂ, ನನಗೆ ನೀನೇ ಇಷ್ಟ. ಅಯ್ಯೋ ಥ್ಯಾಂಕ್ ಯು. ನಮ್ಮಮ್ಮ ಥ್ಯಾಂಕ್ ಯು ವೆರಿ ಮಚ್ ಅಕ್ಷಯ್. ಮಾತೇ ಗೊತ್ತಾಯಿಲ್ಲ ನಿನಗೆ. ಏನು ನನ್ನ ಮಗ ಹಿಂಗನ್ಬಿಟ್ನಲ್ಲ. ಟಚ್ ಆಗೋಯ್ತು ನೀನು ಹೇಳಿದ ಮಾತು. ಸಾಕು, ಸ್ವಲ್ಪ ಟಚ್ ಆಗಿರೋ ಸಾಕು. ಅದನ್ನೇ ಮೇಂಟೈನ್ ಮಾಡ್ತಾರೋ, ಆಮೇಲೆ ಬರ್ತೀನಿ. ನಮ್ಮ ಅತ್ತಿಗೆ ಅದಕ್ಕೆ ರೆಡಿ ಆಗ್ಬೇಕು ನೀವು. ಓಯ್ ಏನದಕ್ಕೆ ಇಷ್ಟು ಸಕ್ಕದಾಗ ರೆಡಿ ಆಗ್ಬಿಟ್ಟಿದ್ದೀರಾ? ಕಳ್ಳ ರೇಗಿಸ್ಬೇಡ, ಸೀರಿಯಸ್ ಆಗಿ ಅದಕ್ಕೆ ನೋಡಿ ಸಕ್ಕದಾಗ ರೆಡಿ ಆಗ್ಬಿಟ್ಟಿದ್ದಾರೆ ನಮ್ಮ ಅತ್ತಿಗೆ. ಲೈಟ್ ಒಂದೇ ಲೈಟ್ ಇದೆ, ಅಲ್ಲಾದ್ರೆ ಇನ್ನ ಸಕ್ಕದಾಗ ಕಾಣಿಸ್ತಿದೆ. ಒಂಚೂರು ಡಲ್ ಇದೆ, ಅದಕ್ಕೆ ಸ್ವಲ್ಪ ಶಾಡೋಸ್ ಬೀಳ್ತದೆ. ಮಗಂದು ಬರ್ಡೇ, 4ನೇ ವರ್ಷದ ಬರ್ಡೇ. ಅದಕ್ಕೆ ಎಷ್ಟು ಗ್ರ್ಯಾಂಡ್ ಅಂದ್ರೆ ಗ್ರ್ಯಾಂಡ್ ಅನ್ನೋದಕ್ಕಿಂತ ಬರೀ ನಮ್ಮನೆಯವ್ರಿಗೆ ಇಷ್ಟು ದೊಡ್ಡದು ಅನಿಸ್ತಾ ಇದೆ ನನಗೆ, ಅಲ್ವಾ? ಬರೀ ನಮ್ಮನೆಯವ್ರು ಇರೋದಕ್ಕೆ ನಂಗೆ ಏನು ದೊಡ್ಡ ಫಂಕ್ಷನ್ ಅಂತ. ಇನ್ನ ಸೇರಿಲ್ಲ ಡಾರ್ಲಿಂಗ್ಸ್, ನಮ್ಮ ಮನೆಯವ್ರು ಯಾರು ಕೂಡ ಸೇರಿಲ್ಲ. ಬರೀ ಅಕ್ಕಪಕ್ಕ ಮನೆಯವ್ರನ್ನ 25 ಜನ. ಅಕ್ಕಪಕ್ಕ ಮನೆಯವರು ಅಂದ್ರೆ ಫ್ಯಾಮಿಲಿನೇ ಹತ್ತತ್ರ ಇರೋರಿಗೆ ಅಂತ ಹೇಳ್ತಾರೆ. ನೋಡಿ ಡಾರ್ಲಿಂಗ್ಸ್, ಮಿನಿ ಟ್ರೈನ್ ಥರ ಇದೆ ಮನೆ. ತೋರಿಸ್ತೀನಿ ನೋಡಿ. ಇವಾಗ ಫಸ್ಟಿಂದ ಹೋಗ್ಬಿಟ್ಟು ಎಂಟ್ರಿಯಿಂದ ನಿಮಗೆ ತೋರಿಸ್ಕೊಂಬರ್ತೀನಿ. ಮಿನಿ ಟ್ರೈನ್ ಇದು ಮನೆ. ಬರ್ಡೇ ಬಾಯ್ ಹೇಳ್ತಾ ಇದ್ದಾನೆ, ಯಾಕೆ ಅವ್ನು ಹೇಳಲ್ಲ ಈಗ, ಹೇಳ್ತಾ ಇರ್ಬೇಕಾದ್ರೆ. ಈಗ ಬನ್ನಿ ಫಸ್ಟಿಂದ ಬರೋಣ.
ನೋಡಿ ಡಾರ್ಲಿಂಗ್ಸ್, ಇವಾಗ ಎಂಟ್ರಿ ಆಗ್ತಾ ಇದೀವಾ ಮನೆಗೆ. ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಸ್ವಲ್ಪ ಸ್ಪೇಸ್ ಇದೆ. ಮೊದಲನೇ ಬೋಗಿ ಇದು. ಇದು ಬಂದರೆ ಇದು 2ನೇ ಬೋಗಿ. ಹಾಲ್ ಇದೆ, ಯಾರಾದ್ರು ಬಂದರೆ ಕೂತ್ಕೊಳ್ಳೋದಕ್ಕೆ. ಇದು 3ನೇ ಬೋಗಿ. ಹಾಲು, ಟಿ ವಿ ಎಲ್ಲ ಕೂತ್ಕೊಂಡು ಮಾತಾಡೋ ಥರ ಇದೆ. ಇನ್ನೊಂದು ಬೋಗಿ ಇದೆ. ಈ ಬೋಗಿಯಲ್ಲಿ ಕರೆಂಟ್ ಎಲ್ಲಿದೆ ಗೊತ್ತಿಲ್ವೇ? ಮರ್ತ್ಕೊಬಿಟ್ಟಿದ್ದೀನಿ. ಈಗ ಇನ್ನೊಂದು ಬೋಗಿ ಇದೆ. ಇಲ್ಲೊಂದು ಸ್ಮಾಲ್ ರೂಮ್ ಪ್ಲಸ್ ಇಲ್ಲಿ ಅಟ್ಟೆ ಇದೆ. ನಿಮಗೆ ಗೊತ್ತಾ ಅಟ್ಟೆ ಎಲ್ಲ ಗೊತ್ತಾ ಡಾರ್ಲಿಂಗ್ಸ್? ನಿಮಗೆ ತುಂಬ ಜನಕ್ಕೆ ಗೊತ್ತಿರಲ್ಲ. ಅಟ್ಟದ ಮನೆ ಅಂದರೆ ನೋಡಿ, ಇದು ಅಟ್ಟದ ಮನೆ. ಇಲ್ಲೆಲ್ಲ ತರಕಾರಿಗಳು, ಹಪ್ಪಳ ಗಿಪ್ಪಳ ಎಲ್ಲ ಇಟ್ಕೊಂತಾರೆ. ಅಲ್ಲೂ ಬೇಕಾದ್ರೆ ಮಲ್ಕೋಬೋದು. ಇಲ್ಲಿ ಅಟ್ಟ ಇದೆ. ಇದು ಇನ್ನೊಂದು ಬೋಗಿ. ಸೊ ಆಲ್ರೆಡಿ 3 to 4 ಬೋಗೀಸ್ ಆಯಿತಾ ಅಟ್ಟನ ಬಿಟ್ಟು. ಈಗ ಇಲ್ಲಿ ಹೋಗೋಣ. ಇದು ಮೇನ್ ಹಾಲು, ಎಲ್ಲರೂ ಕೂತ್ಕೊಂಡು ಟಿ ವಿ ನೋಡೋಕ್ಕೆ, ಮಾತಾಡೋದಕ್ಕೆ. ಇದಾದಮೇಲೆ ಹೋದರೆ ಇಲ್ಲಿ ಡೈನಿಂಗ್ ಹಾಲ್ ಬರುತ್ತೆ. ಇದು ಡೈನಿಂಗ್ ಹಾಲು. ಅದಾದಮೇಲೆ ಈ ಕಡೆ ಕಿಚನ್ ಬರುತ್ತೆ. ಇದು 5ನೇ ಬೋಗಿ. ಇಲ್ಲಿ ನಮ್ಮ ದೇವ್ರ ಮನೆ. ಹಿಂಗೆ ಹೋಗ್ತಾ ಇದ್ದರೆ ಇದೊಂದು ಓಕೆ, ಹಿಂಗೆ ಹೋಗ್ತಾ ಇದ್ದರೆ ಇಲ್ಲೊಂದು ರೂಮ್ ಬರುತ್ತೆ. ಇದೊಂದು ಬೋಗಿ. ಇಲ್ಲೊಂದು ರೂಮ್ ಬರುತ್ತೆ, ಬೆಡ್ರೂಮು. ಇದೊಂದು ಬೋಗಿ. ಹಿಂಗೇ ಮುಂದೆ ಹೋದರೆ ಇಲ್ಲೊಂದು ರೂಮ್ ಬರುತ್ತೆ. ಹಿಂಗೇ ಮುಂದೆ ಬಂದರೆ ಇಲ್ಲಿ ಇದೊಂದು ಸ್ಪೇಸ್ ಥರ. ಇದು ಫಸ್ಟ್ ಇಲ್ಲಿ ನಾವು ಹಸುಗಳು ಕರುಗಳನ್ನೆಲ್ಲ ಕಟ್ತಾ ಇದ್ವಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಹುಲ್ಗೆಲ್ಲ ಹಾಕೊಳ್ಳೋಕ್ಕಿತ್ತು. ಹಸು ಕರುಗಳನ್ನೆಲ್ಲ ಕಟ್ತಾ ಇದ್ವಿ. ಇವಾಗ ಹಸುಗಳೆಲ್ಲ ಇಲ್ಲ. ಸೊ ಹಾಗೆ ಹಿಂಗೆ ಸ್ಟೋರೇಜ್ ರೂಮ್ ಥರ ಮಾಡ್ಕೊಂಡಿದ್ದೀವಿ. ಅದು ಸ್ನಾನದ ಮನೆ ಮತ್ತು ವಾಶ್ರೂಮು. ಹಿಂದೆ ಹೋದರೆ ಇನ್ನೂ ಇದೆ ಡಾರ್ಲಿಂಗ್ಸ್ ಬೋಗಿ. ಇನ್ನೂ ಮುಗ್ದಿಲ್ಲ, ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಬಾಗಿಲಿಂದ ಬಂದರೆ, ಹೀಗೆ ಹಿಂದೆ ಬಂದರೆ ಇಲ್ಲೊಂದು ವಾಶ್ರೂಮ್ ಇದೆ. ಇಲ್ಲಿ ಬಟ್ಟೆ ಗಿಟ್ಟೆಲ್ಲ ಹೋಗಿದ್ದಾರೆ ನೋಡಿ. ಹಿಂಗಿದೆ. ಮೇಲೆ ಕೂಡ ಇದೆ. ಮೇಲೆ ಇದು ಏನು ಫ್ಲೋರ್ಸ್ನ ನೋಡಿದ್ರಿ, ಈ ಥರ ಮೇಲೆ ಸ್ವಲ್ಪ ಇದೆ. ಆ ರೂಮ್ಸು ಮೇಲ್ಗಡೆ 2 ರೂಮ್ಸು ಮತ್ತು ವಾಶ್ರೂಮ್ ಥರ ಮೇಲ್ಗಡೆ ಒಂದು ಸ್ಪೇಸ್ ಇದೆ. ಇಷ್ಟು ಉದ್ದಕ್ಕಿದೆ ಒಳ್ಳೆ ಟ್ರೈನ್ ಬೋಗಿ ಥರ ಈ ಮನೆ. ಈ ಮನೇಲಿ ಯಾರ್ಯಾರು ಎಲ್ಲಿದ್ದಾರೆ ಅಂತ ನಾವು ಹೋಗಿ ನೋಡ್ಬೇಕು, ಹುಡುಕ್ಬೇಕು. ಇಡೀ ದಿನ ಬಂದರು. ನಮ್ಮ ಅದಕ್ಕೆ ಇವಾಗ ಬರ್ತಾ ಇದ್ದಾರೆ. ಹಾಂ, ದಮ್ಮು ಬೇಬಿ, ಹಾಯ್ ಬೇಬಿ. ಬಾಸ್ ಯಾವಾಗಲೂ ಬ್ಯುಸಿ ಅವರು. ಅವ್ರನ್ನ ಮಾತಾಡ್ಸೋದಕ್ಕೆ 1 ಅವರ್ ಬೇಕಾಗುತ್ತೆ. ನಮ್ಮ ಅದಕ್ಕೆ ಫ್ರೀ ಆಗಿದ್ದಾರೆ. ಅದಕ್ಕೆ ಯಾಕದಕ್ಕೆ ಇಷ್ಟು ಬೇಗ ಬಂದ್ರಿ? ಓಹೋ, ಗಿಫ್ಟ್ ಬಂದಿದೆ. ಹಾಂ, ಬರ್ಡೇ ಬಾಯ್ಗೆ ತುಂಬ ಬೇಗ ಬಂದ್ರಿ. ಅದಕ್ಕೆ ಆ್ಯಕ್ಚುಲಿ ನಮ್ಮ ಮನೇಲಿ ನೀವೊಬ್ಬರು ಬೇಗ ಬರ್ತೀರಾ ಅಂದ್ಕೊಂಡಿದ್ದೆ. ಅದನ್ನು ತೆಗ್ದಾಕಿದ್ದೀರಾ. ವೆರಿ ಗುಡ್, ಗೊತ್ತಾಯ್ತು ಬಿಡಿ. ಇವಾಗ ಆ್ಯಕ್ಚುಲಿ ನಮ್ಮ ಅಜ್ಜಿ ಹೇಳೋರು ಎಲ್ರಿಗೂ, ನಮ್ಮ ಮನೆಯವ್ರು ಲೇಟು, ನಾವು ಫಾಸ್ಟು ಅಂತ. ಬಟ್ ಈಗ ಮಾಡೋಣ, ನಾನು ಫಾಸ್ಟು, ನಮ್ಮ ಅಜ್ಜಿ ಲೇಟ್. ಆ್ಯಕ್ಚುಲಿ ನಮ್ಮ ಅತ್ತಿಗೆ ಎಷ್ಟು ದಿನ ಆಯಿತು ನಮ್ಮ ಬ್ಲಾಗಿಗೆ ಬಂದು ಹಾಯ್ ಮಾಡಿ ಡಾರ್ಲಿಂಗ್ಸ್ಗೆ. ನೋಡಿ, ನಮ್ಮ ಅತ್ತಿಗೆ ಹಾಯ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಮಾತಾಡೋಣ. ನಮ್ಮ ದೊಡ್ಡಮ್ಮ ನಗ್ತಾ ಇದ್ದಾರೆ. ಯಾರು ಬಂದಿದ್ದಾರೆ ನೋಡಿ. ನಮ್ಮ ಅಡುಗೆ ಮನೆಯಲ್ಲಿ ಒಂದು ಗರ್ಲ್ಸ್ ಸಾಮ್ರಾಜ್ಯ ಇದೆ, ತೋರಿಸ್ತೀನಿ. ಒಂದು ಅಡುಗೆ ಮನೆಯಲ್ಲಿ ಎಷ್ಟು ಜನ ಇರ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ. 1 2 3 4 5 6 7 8. ಇನ್ನೊಬ್ಬರು ನಮ್ಮ ಪಲ್ಲವಿಯಕ್ಕ ಒಳಗಡೆ ಇದ್ದಾರೆ ಅನಿಸುತ್ತೆ. 8 ಜನ ಮೇನ್ ಲೀಡ್ಸ್. ಇವರೆಲ್ಲ ಚಿಕ್ಕ ಪುಟಾಣಿಗಳೆಲ್ಲ ಸೇರಿಸ್ಕೊಂಡ್ರೆ 1 2 3 4 5 6. ಓ ಮೈ ಗಾಡ್, 14 ಜನ ಇದ್ದಾರೆ ಒಂದು ಅಡುಗೆ ಮನೆಯಲ್ಲಿ. ಅಣ್ಣ, ಯಾಕಣ್ಣ ಇಷ್ಟು ಬೇಗ ಬಂದ್ರಿ? ಕೆಲಸಗಳು ಮಾಮೂಲಿ. ಹೆಂಗಿದೆ ಅರೇಂಜ್ಮೆಂಟು? ನಾನು ಮಾಡಿರೋದಲ್ಲ, ಸುನೇನ ಮಾಡಿಸಿರೋದು. ನಾನು ಇಷ್ಟು ಚೆನ್ನಾಗಿ ಮಾಡಿಬಿಡ್ತೀನಾ? ಇಷ್ಟು ಚೆನ್ನಾಗಿ ಬರಲ್ಲ ನನಗೆ. ಹೌದಾ? ಇರಲಿ, ಬನ್ನಿ ಬನ್ನಿ, ಎಲ್ಲರ ಕೈಯಲ್ಲಿ ಮಾತಾಡ್ಸೋಣ. ನಮ್ಮ ಅಣ್ಣ ಇಷ್ಟು ಲೇಟಾಗಿ ಬಂದಿದ್ದಾರೆ. ಬನ್ನಿ ಒಳಗಡೆ ಹೋಗಿ ಎಲ್ರಿಗೂ ಹಾಕೊಳ್ಳೋಣ. ಇಷ್ಟು ಲೇಟಾಗಿ ಬಂದಿದ್ದಾರೆ ನಮ್ಮ ಅಣ್ಣ ಅಂತ. ಅಕ್ಕ ನೋಡಿ, ಇವಾಗ ಬಂದಿದ್ದಾರೆ ಅಣ್ಣ ಇಷ್ಟು ಲೇಟಾಗಿ. ಇವ್ರು ನಮಗೆ 9 ಗಂಟೆಗೆ ಹೇಳಿದ್ರು, 9 ಗಂಟೆಗೆ ಬಂದಿದ್ದೀವಿ. ಹೌದಾ? ಅದಕ್ಕೆ 9 ಗಂಟೆಗೆ ಬರೋಕೆ ಹೇಳಿದ್ರಾ? ಇಲ್ಲ. ಮತ್ತೆ ನೋಡಿ ಹೆಂಗೆ ಹೇಳ್ತಾ ಇದ್ದಾರೆ. ನಮ್ಮನೆ ಮಕ್ಕಳ ಸೈನ್ಯ ನೋಡಿ. ಹಾಂ, ಸರಿ 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 ಆಯ್ತು. ನನಗೂ ಶೀತ ಬರ್ಸಿದ್ರ ಅದಕ್ಕೆ ಹುಷಾರಿಲ್ಲ ಅಂತ. ಇರ್ಲಿ ಬನ್ನಿ, ಅದಕ್ಕೆ ಜ್ವರ ಬಂದ್ರೆ ಏನು ವಾಸಿ ಆಗುತ್ತೆ ಅಲ್ವಾಕ? ನನಗೂ ಇನ್ನೊಬ್ರಿಂದ ಬಂದಿರೋದು. ಹಂಗಂತ ಇನ್ನೊಬ್ರು ಟ್ರಾನ್ಸ್ಫರ್ ಮಾಡ್ತೀರಾ? ಅಕ್ಷಯ್ಗ ಹಂಗಾರೆ ನಾನು ನಮ್ಮ ಅಕ್ಕನ ಪಕ್ಕ ಹಿಂಗೆ ಕೂತ್ಕೋತೀನಲ್ಲ, ಬಂದು ಮಾತಾಡಿಸ್ಲಿ. ಪಲ್ಲವಿಯಕ್ಕ ಬಾತ್ ಸಕ್ಕತ್ತಾಗಿತ್ತು ಅಂತ. ಆಗ ನಿಮಗೂ ಬರುತ್ತಲ್ಲ? ಅಲ್ಲ, ಆಗ ನಾನು ನಿಮ್ಗೆ ಹಂಗೆ ನಿಮಗೂ ಜ್ವರ ಬರುತ್ತೆ.
ಹೌದಾ, ನಾನೇ ಬರ್ತೀನಿ ಅಕ್ಕ ಅಂತ ಮಾತಾಡಿಸ್ಕೊಂಡು. ಏನಾಗ್ತಾ ಇದೆ ಇಲ್ಲಿ? ಎಲ್ಲ ಕ್ಯಾಪ್ಸ್ಗೆ ಜಗಳ ಆಡ್ತಾ ಇದ್ದಾರೆ. ಶೇರ್ ಮಾಡ್ಕೋತಾ ಇದ್ದೀರಾ? ಸೂಪರ್. ಯಾಕಮ್ಮ ಬೈತಾ ಇದೆಯಾ? ನೋಡಿ ನಮ್ಮ ಮನೇಲಿ ಹಿಂಗೆ. ಹಾಯ್ ಮಾತಾಡು, ಯಾಕೆ ಓಡಾಗ್ತಾ ಇದೆಯಾ? ಓಕೆನಾ? ಎಲ್ಲ ಇದೇನು ತರಂಗಿಲ್ವಾ? ಜ್ಯೂಸ್ ಎಲ್ಲ ಏನು ತರಂಗಿಲ್ವಾ? ಓಕೆ ಬಸ್ ನಡೀರಿ ಬಸ್. ಹಾಕೋ ಮಮ್ಮಿ ನೀನೆ. ಹಾಕೋ ಮಮ್ಮಿ, ನಿಮ್ಮ ಮೊಮ್ಮಗನ ಮದುವೆ ಅಂತೀನಿ, ಬರ್ಡೇ. ಹಾಕೋ ಮಮ್ಮಿ. ಸೂಪರ್ ಮಮ್ಮಿ. ಹಿಂಗೆ ನಡಿ ನಡಿ ನಡಿ, ಹಂಗೆ ಹಾಕೊಂಡೆ ನಡಿ ಮಮ್ಮಿ. ಯಾಕೆ ಇಷ್ಟು ಬೇಗ ಬಂದ್ಬಿಟ್ರಿ? ನಾವು ಸ್ವಲ್ಪ ಭರತನಾಟ್ಯ ಕ್ಲಾಸಸ್ ಎಲ್ಲ ಬರೋದು ಲೇಟ್ ಆಯ್ತು. ದಯವಿಟ್ಟು ಈ ಕ್ಲಿಪ್ನ ಕಟ್ ಮಾಡ್ಬಿಡಿ. ಇಲ್ಲ ಇದು ಕ್ಲಿಪ್ ಹಾಕ್ತೀವಿ ಅಣ್ಣ. ಇವಾಗ ಬಂದ್ರಾ? ಚೆನ್ನಾಗಿದ್ರ ಬಾಬಾಜಿ? ಬಾಬಾ ಸೂಪರ್. ಸಕ ಅಣ್ಣ ಇಟ್ಕೊಡಿ, ಕೇಕ್ ಇಟ್ಕೊಡಿ, ಕಟ್ ಮಾಡಿ ಚಾಕ್ ಇಟ್ಕೊಡಿ. ಬರೀ ಮುಂದೆ. ಸರಿ ನೋಡಿ. ಓಕೆ ಬರ್ಡೇ ಮತ್ತೆ ಇರು ಹ್ಯಾಪಿ ಬರ್ಡೇ ಅಪ್ಪ ಕೊಟ್ಬಿಡು. ಅದಕ್ಕೆ ಪ್ಯಾಕ್ ಮಾಡ್ತೀನಿ ಅಂತ ನೀವೇ ತಿನ್ಕೋತಾ ಇದ್ದೀರಾ? ಹೆಂಗ್ ಕತೆ? ಕೊಡಿ ಕೇಕ್ ಕೊಡಿ, ಫಸ್ಟ್ ಕೇಕ್ ಕೊಡಿ ತಿನ್ನೋಣ. ಹೊಟ್ಟೆ ಹಸಿತಾ ಇದೆ, ಫಸ್ಟ್ ಕೇಕ್ ತಿನ್ನೋಣ. ಮೂಟೆ ಐತಲ್ಲ ಅದಕ್ಕೆ ಚಿಪ್ಸು. ಕೆಮ್ಮಿ ಒಟ್ಟಿನಲ್ಲಿ ಎಲ್ರಿಗೂ ಕೆಮ್ಮಿರೋದೇ ತಿನ್ಸಿ, ಎಲ್ರಿಗೂ ಜ್ವರ ಬರ್ಸಿ. ನೆಕ್ಸ್ಟ್ ಮೂರ್ ತಿಂತಾ ಇದೆಯಲ್ಲ, ಏನ್ ಅನ್ಸಲ್ವಾ? ಮಚ್ಚ ಮಾಡ್ಬೇಕು, ಸಿಗೋದೇ ಅಪರೂಪ ಅಲ್ವಾ? ತಿನ್ಕೊಳಮ್ಮ, ತಿನ್ನಮ್ಮ, ನೆಮ್ಮದಿಯಾಗಿ ತಿನ್ನಮ್ಮ. ಅದಕ್ಕೆ ಎಲ್ರು ನಕ್ಕೊಂಡೇ ಮಾತಾಡಿಸ್ತಾ ಇದ್ದೀರಾ? ಮುಕ್ತಲ್ ನಗು ಕಮ್ಮಿನೇ ಆಗಿಲ್ಲ ಇವತ್ತು. ಅಣ್ಣ ಸರ್ಪ್ರೈಸ್ ಕೊಡ್ತಂದ್ರೆ ನೀವು ಅಣ್ಣಂಗೆ ಸರ್ಪ್ರೈಸು. ಎಲ್ರಿಗೂ ಪಲಾವ್ ಜಾಮೂನ್ ಎಲ್ಲ ರೆಡಿ ಆಗ್ತಾ ಇದೆ. ಬನ್ನಿ ನಾವು ಪಲಾವ್ ತಿನ್ಬೋಣ. ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಟೈಮು ಆಲ್ರೆಡಿ 11 ಗಂಟೆ ಆಗ್ತಾ ಇದೆ. ಉಳ್ಕೋದಾಯ್ತು, ಸ್ವಲ್ಪನಾದ್ರೂ ಉಳ್ಕೋತಿತ್ತು. ಇನ್ನೂ ಒಂದು 2-3 ಜನಕ್ಕೆ ಆ ತರ ಉಳ್ಕೋತಾಯ್ತು. ಪಲಾವ್ ಬಟ್ ನೀವು ನೋಡಿದ್ರಲ್ಲ, ಒಂದು ಪಾತ್ರೆ ಖಾಲಿಯಾಗಿ ಈಗ ಸೆಕೆಂಡ್ ರೌಂಡ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಸಖತ್ತಾಗಿತ್ತು. ನಾನು 2 ಸಲ ಹಾಕ್ಸ್ಕೊಂತೀನಿ, ತಿಂದೆ, ಸೂಪರ್ ಆಗಿತ್ತು.
ಮನೆ ಲೇಡೀಸ್ ಎಲ್ಲ ಇವಾಗ ಊಟ ಮಾಡ್ತಾ ಇದ್ದಾರೆ. ಹಾ ಅದ್ಭುತ. ನಮ್ಮ ಅತ್ತಿಗೆ ಅಂತೂ ಅದ್ಭುತ ನೋಡಿ. ನಮ್ಮ ಅಕ್ಕ ತಿಂತಾ ಇದ್ದಾರೆ. ಹೆಂಗಿದೆ ಅಕ್ಕ? ಏನಂಗಂದ್ರೆ ನಿಜ ಹೇಳು, ಹೆಂಗಿದೆ ಅಂತ. ಪಲ್ಲವಿಗೆ ಹಿಂಗೆ ಖುಷಿ ಆಯಿತು. ಎಲ್ಲರೂ ಚೆನ್ನಾಗಿದೆ ಅಂತ ಇದ್ದಾರೆ ಅಂತ. ಫಂಕ್ಷನ್ ಎಲ್ಲ ಮುಗಿಸಿ ಎಲ್ಲರೂ ಹೋಗೋ ಟೈಮ್ ಬಂದಿದೆ ಮನೆಯಿಂದ. ಅಣ್ಣ ಬಾಯ್. ಸಖತ್ತಾಗಾಯಿತು ನೋಡಿ ಫಂಕ್ಷನ್ ಹೆಂಗಾಗಿದೆ. 10 ನಿಮಿಷದ ಮುಂಚೆ ಇಲ್ಲಿ ಎಷ್ಟು ಜನ ಇದ್ದರು ಅಷ್ಟು ಜನ ಇವಾಗ ಹೋಗ್ತಾ ಇದ್ದಾರೆ. ಈಗ ನಮ್ಮ ಟೈಮು ಡಾರ್ಲಿಂಗ್ಸ್, ನಾವು ಹೋಗ್ತಾ ಇದ್ವಿ. ಅತ್ತೆ ಬಾಯ್ 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 ಅಣ್ಣ ಬಾಯ್. ಎಲ್ರಿಗೂ ಬಾಯ್. ಓಕೆ ಡಾರ್ಲಿಂಗ್ಸ್, ಎಲ್ಲರೂ ಹೋದ್ರು. ಈಗ ನಾವು ಹೋಗ್ತಾ ಇದ್ವಿ. ನಾನು ಮತ್ತು ರಾಜಿ ನಮ್ಮಮ್ಮ ಹೋಗ್ತಾ ಇದ್ದೀವಿ. ಹೆಂಗಾಯ್ತಮ್ಮ ಫಂಕ್ಷನು? ಸೂಪರ್ ಆಗೈತು ಅಕ್ಷಯ್. ಅಲ್ವಾ? ಚೆನ್ನಾಗೇ ಆಯ್ತು ಫಂಕ್ಷನ್. ಆ್ಯಕ್ಚುಲಿ ನಾವು ಬರೀ ನಾವುಗಳು ಬರೀ ಮನೆಯವರು ಅಂತ ಅಂದ್ಕೊಂಡಿದ್ದು, ಬಟ್ ಮನೆಯವರೇ ಅಷ್ಟು ಜನ ಸೇರಿ ಅಷ್ಟು ದೊಡ್ಡದಾಗೋಯ್ತು. ಬಿಕಾಸ್ ಜಾಯಿಂಟ್ ಫ್ಯಾಮಿಲಿ ಅಂದರೆ ಹಿಂಗೆ ಇರುತ್ತೆ ನೋಡಿ. ಈಗ ಆ್ಯಕ್ಚುಲಿ ಟೈಮ್ ಬಂದು 12 ಗಂಟೆ ಡಾರ್ಲಿಂಗ್ಸ್. ನಾನು ಇವಾಗ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ನೀವು ನಿನ್ನೆ ವ್ಲಾಗ್ನ ನೋಡ್ಬೋದು. 11:00ವರೆಗೆ ನಾನು 11:00ವರೆಗೆ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಆ್ಯಕ್ಚುಲಿ ಡೈಲಿ ಬೇಗ ಮಾಡ್ತಾಯಿದ್ದೆ. ಇವತ್ತು ಹೆವಿ ಲೇಟ್ ಆಯಿತು. ತುಂಬ ಜನ ಮಿಸ್ ಮಾಡ್ಕೊಂಬಿಟ್ಟಿರ್ತಾರೆ. ಬಟ್ ಬೆಳಗ್ಗೆ ಇದ್ದಾಗ ಮರಿದೆ ನೋಡಿ, ಮಿಸ್ ಮಾಡಿದೆ ಪ್ಲೀಸ್. ಓಕೆ ಡಾರ್ಲಿಂಗ್ಸ್, ಫಂಕ್ಷನ್ ಮುಗೀತು. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟಾಟಾ ಬಾಯ್, ಸಿ ಯು, ಲವ್ ಯು.